ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೊಂದಿಗೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ. ಸ್ನೇಹಿತರೆ, ಹೀಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನಾವೊಂದು ಬರವಣಿಗೆ ಕಂಡೆ. ಹೀಗಿದೆ ನೋಡಿ, ಕೇಳಿ ಒಮ್ಮೆ. ಹೆಣ್ಣಿನ ಸುಗಂಧ, ಸ್ತ್ರೀಯ ಸುಗಂಧ. ಹೆಣ್ಣಿನ ಬಗ್ಗೆ ನಾನು ಓದಿದ ಅತ್ಯುತ್ತಮ ಲೇಖನಗಳಲ್ಲಿ ಇದು ಒಂದು. ದಯವಿಟ್ಟು ಪೂರ್ತಿ ಕೇಳಿ, ಖಂಡಿತ ಕೇಳಲು ಸಂಭ್ರಮಿಸಲು ಯೋಗ್ಯವಾಗಿದೆ ಸ್ನೇಹಿತರೆ. ಸ್ತ್ರೀ, ಹೆಣ್ಣು. ದೇವರು ಹೆಣ್ಣನ್ನ ಸೃಷ್ಟಿಸಿದಾಗ ಆ ಶುಕ್ರವಾರ ತಡರಾತ್ರಿಯವರೆಗೆ ಕೆಲಸ ಮಾಡುತ್ತಿದ್ದ. ಆಗ ಒಬ್ಬ ದೇವದೂತ ಕೇಳಿದ, ಇಷ್ಟು ಸಮಯ ಯಾಕೆ ತೆಗೆದುಕೊಳ್ಳುತ್ತಿದೆ? ದೇವರು ಹೇಳಿದರು, ಅವಳನ್ನ ರೂಪಿಸಲು ನಾನು ಎಷ್ಟು ಷರತ್ತುಗಳನ್ನ ಪೂರೈಸಬೇಕು ನೋಡಿದ್ದೀಯಾ? ಅವಳು ಎಲ್ಲಾ ಪರಿಸ್ಥಿತಿಗಳಲ್ಲೂ ಕೆಲಸ ಮಾಡಲು ಸಮರ್ಥಳಾಗಿರಬೇಕು. ಅವಳು ಒಂದೇ ಸಮಯದಲ್ಲಿ ಅನೇಕ ಮಕ್ಕಳನ್ನ ನೋಡಿಕೊಳ್ಳಲು ಶಕ್ತಳಾಗಿರಬೇಕು. ಅವಳ ಅಪ್ಪಗೆ ಮೊಣಕಾಲಿನ ಗಾಯವಿರಲಿ ಅಥವಾ ಮುರಿದ ಹೃದಯವಿರಲಿ, ಎಲ್ಲವನ್ನ ಗುಣಪಡಿಸುವಂತಿರಬೇಕು. ಇದೆಲ್ಲವನ್ನು ಅವಳು ಕೇವಲ 2 ಕೈಗಳಿಂದ ಮಾಡಬೇಕು. ಕಾಯಿಲೆಯಾಗಿದ್ದರೂ ತನ್ನನ್ನು ತಾನು ಸರಿಪಡಿಸಿಕೊಂಡು ದಿನಕ್ಕೆ 18 ಗಂಟೆ ಕೆಲಸ ಮಾಡಲು ಶಕ್ತಳಾಗಿರಬೇಕು. ದೇವದೂತ ಚಕಿತನಾದ. ಕೇವಲ 2 ಕೈಗಳೇ ಅಸಾಧ್ಯ, ಮತ್ತು ಇದೇ ಸಾಮಾನ್ಯ ರಚನೆಯೇ? ದೇವದೂತ ಹೆಣ್ಣಿನ ಹತ್ತಿರ ಹೋಗಿ ಅವಳನ್ನು ಸ್ಪರ್ಶಿಸಿದ. ಪ್ರಭು, ನೀವು ಅವಳನ್ನ ತುಂಬಾ ಮೃದುವಾಗಿ ಮಾಡಿದ್ದೀರಿ. ದೇವರು ಹೇಳಿದ, ಅವಳು ಮೃದು, ಆದರೆ ನಾನು ಅವಳನ್ನು ತುಂಬಾ ಬಲಿಷ್ಠಳನ್ನಾಗಿ ಮಾಡಿದ್ದೇನೆ. ಅವಳು ಎಷ್ಟು ಸಹಿಸಬಲ್ಲಳು ಮತ್ತು ಎಷ್ಟು ಕಷ್ಟಗಳನ್ನ ಗೆಲ್ಲಬಲ್ಲಳು ಎಂಬುದನ್ನು ನೀನು ಊಹಿಸಲು ಸಾಧ್ಯವಿಲ್ಲ. ದೇವದೂತ ಕೇಳಿದ, ಅವಳು ಯೋಚಿಸಬಲ್ಲಳೆ? ದೇವರು ಹೇಳಿದ್ರು, ಅವಳು ಯೋಚಿಸುವುದು ಮಾತ್ರವಲ್ಲ, ತರ್ಕ ಮಾಡುತ್ತಾಳೆ, ನಿರ್ಧಾರ ತೆಗೆದುಕೊಳ್ಳುತ್ತಾಳೆ ಮತ್ತು ಸಂವಾದವನ್ನೂ ನಡೆಸುತ್ತಾಳೆ. ದೇವದೂತ ಅವಳ ಕೆನ್ನೆಯನ್ನ ಸ್ಪರ್ಶಿಸಿದ. ಪ್ರಭು, ಇಲ್ಲಿಂದ ಏನೋ ಸೋರುತ್ತಿದೆ. ನೀವು ಅವಳ ಮೇಲೆ ತುಂಬಾ ಹೊರೆ ಹಾಕಿದ್ದೀರಿ. ದೇವರು ಹೇಳಿದ್ರು, ಅದು ಸೋರುತ್ತಿಲ್ಲ, ಅವು ಕಣ್ಣೀರು. ಅವು ಯಾವುದಕ್ಕಾಗಿ? ದೇವದೂತ ಕೇಳಿದ. ದೇವರು ಹೇಳಿದ, ಕಣ್ಣೀರು ಅವಳ ದುಃಖ, ಸಂದೇಹ, ಪ್ರೀತಿ, ಒಂಟಿತನ, ನೋವು ಮತ್ತು ಅಭಿಮಾನವನ್ನ ವ್ಯಕ್ತಪಡಿಸುವ ಮಾರ್ಗ. ಇದನ್ನು ಕೇಳಿ ದೇವದೂತ ಬಹಳ ಪ್ರಭಾವಿತನಾದ. ಪ್ರಭು, ನೀವು ನಿಜವಾಗಿಯೂ ಅದ್ಭುತ. ನೀವು ಎಲ್ಲವನ್ನ ಯೋಚಿಸಿದ್ದೀರಿ. ಅವಳು ನಿಜಕ್ಕೂ ವಿಲಕ್ಷಣ ಸ್ತ್ರೀ. ದೇವರು ಹೇಳಿದ್ರು, ಹೌದು, ಅವಳು ಹಾಗೆಯೇ. ಅವಳಲ್ಲಿ ಪುರುಷನನ್ನ ಬೆರಗುಗೊಳಿಸುವ ಶಕ್ತಿ ಇದೆ. ಅವಳು ಸಂಕಷ್ಟಗಳನ್ನ ಎದುರಿಸಬಲ್ಲಳು ಮತ್ತು ಭಾರವಾದ ಜವಾಬ್ದಾರಿಗಳನ್ನ ಹೊರಬಲ್ಲಳು. ಅವಳಲ್ಲಿ ಸಂತೋಷ, ಪ್ರೀತಿ ಮತ್ತು ಸ್ವಂತ ಅಭಿಪ್ರಾಯಗಳಿವೆ. ಕಿರ್ಚಬೇಕು ಅನಿಸಿದಾಗಲೂ ಅವಳು ನಗುತ್ತಾಳೆ. ಅಳಬೇಕು ಅನ್ನಿಸಿದಾಗಲೂ ಆಡುತ್ತಾಳೆ. ಸಂತೋಷದಲ್ಲಿ ಅಳುತ್ತಾಳೆ ಮತ್ತು ಭಯವಾದರೂ ನಗುತ್ತಾಳೆ. ಅವಳು ನಂಬಿದ ವಿಷಯಕ್ಕಾಗಿ ಹೋರಾಡುತ್ತಾಳೆ. ಅವಳ ಪ್ರೀತಿ ನಿಸ್ವಾರ್ಥ. ಸಂಬಂಧಿಕರು ಅಥವಾ ಸ್ನೇಹಿತರನ್ನ ಕಳೆದುಕೊಂಡಾಗ ಅವಳ ಹೃದಯ ಒಡೆಯುತ್ತದೆ, ಆದರೂ ಬದುಕಲು ಶಕ್ತಿ ಕಂಡುಕೊಳ್ತಾಳೆ. ಸ್ನೇಹಿತರೆ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಆದರೂ ಬದುಕಲು ಶಕ್ತಿ ಕಂಡುಕೊಳ್ತಾಳೆ. ದೇವದೂತ ಕೇಳಿದ, ಹಾಗಾದರೆ ಅವಳು ಪರಿಪೂರ್ಣಳೆ? ದೇವರು ಹೇಳಿದ್ರು, ಇಲ್ಲ, ಅವಳಲ್ಲಿ ಒಂದೇ ಒಂದು ಕೊರತೆ ಇದೆ. ಅವಳು ಅನೇಕ ಬಾರಿ ತನ್ನದೇ ಬೆಲೆಯನ್ನ ಮರೆತು ಬಿಡ್ತಾಳೆ. ಸ್ನೇಹಿತರೆ, ಮಗದೊಮ್ಮೆ ಕೇಳಿ, ಅವಳು ಅನೇಕ ಬಾರಿ ತನ್ನದೇ ಬೆಲೆಯನ್ನ ಮರೆತು ಬಿಡ್ತಾಳೆ. ಅದೇ ಅವಳಲ್ಲಿರುವ ಅತಿ ದೊಡ್ಡ ಬಲಹೀನತೆ ಅಥವಾ ಕೊರತೆ. ನೀವು ಗೌರವಿಸುವ ಸ್ತ್ರೀಯರಿಗೆ ಇದನ್ನ ಕಳುಹಿಸಿ ಮತ್ತು ಸ್ತ್ರೀಯನ್ನ ಗೌರವಿಸುವ ಪುರುಷರಿಗೂ ಕಳುಹಿಸಿ ಆತ್ಮೀಯರೇ. ಸ್ತ್ರೀ ಆಗಿರುವುದು ಅಮೂಲ್ಯ, ಅನನ್ಯ, ಅಪ್ರತಿಮ, ಅದ್ಭುತ. ನಿಮ್ಮ ಜೀವನದ ಪ್ರತಿಯೊಬ್ಬ ಸ್ತ್ರೀಗೂ ಇದನ್ನು ಕಳುಹಿಸಿ ಇಷ್ಟವಾಯಿತೆಂದು ಭಾವಿಸುತ್ತಾ
ಅವಳಿಗೆ ತನ್ನ ಬಗ್ಗೆ ಹೆಮ್ಮೆ ಅನ್ನಿಸುವಂತೆ ಒಂದು ಸುಂದರ ಆರೈಕೆಯೊಡನೆ ಶೇರ್ ಮಾಡಿ. ಹೌದಲ್ವಾ? ಇಷ್ಟವಾಯಿತೆಂದು ಭಾವಿಸುತ್ತಾ ಥ್ಯಾಂಕ್ ಯು. ಟೇಕ್ ಕೇರ್.